हरिः ओम् आपादमौलिपर्यन्तं गुरूणामाकृतिं स्मरेत् येन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोऽभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृंहितान् सशास्त्रप्रवचनासक्तान् हेरमिडार्यान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ते गुरुनम। हरिः ओम् हरिः ओम् हरिः ओम्। ಶ್ರೀಶಾಪಾಹಿ. ಶ್ರೀ ಪುರಂದರದಾಸರು ರಚಿಸಿದ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದರಲ್ಲಿ 81ನೇ ಗದ್ಯ, ಪುರಾಣ ಪುರುಷೋತ್ತಮ ಎಂಬುದರಲ್ಲಿ ಪದ್ಮ ಪುರಾಣ ವಚನವನ್ನು ಅವಲೋಕಿಸುತ್ತಿದ್ದೆವು. ಅಲ್ಲಿ ಮುಂದುವರೆದ ಭಾಗವನ್ನು ಪದ್ಮ ಪುರಾಣದಲ್ಲಿ ಹರಿಸರ್ವೋತ್ತಮತ್ವವನ್ನು ತಿಳಿಸುವ ಭಾಗವತದಲ್ಲಿ ವಿಪುಲವಾಗಿ ಬಂದಿದೆ. ಅದನ್ನು ಶ್ರೀಮದಾನಂದರು ತಮ್ಮ ಸ್ವರಮೂಲದಲ್ಲಿ ಉದಾಹರಿಸಿದ್ದಾರೆ. ಭಗವಂತನ ವಿಶೇಷವಾದ ನಾಮ ಮಹಿಮೆ ಹೇಗಿರುತ್ತೆ ಎಂಬುದನ್ನು ನಾವು ಅವರ ಮಾತಿನಿಂದಲೇ ಕೇಳಬೇಕು. ಯತ್ರಾಪಿ ತು ಹರೇ ನಾಮ ತದನ್ಯತ್ರ ಪ್ರಯುಜ್ಯತೆ ತದಾ ಅಂತರ ಹರೇ ತತ್ರ ಗೃಹೀತ ನಾನ್ಯತಾ ಭವೇತ್ ಸ್ವಾತಂತ್ರ್ಯಾದವರತ್ವಂ ಚ ಪರಸ್ಯಾಪಿ ಪ್ರಯುಜ್ಯತೆ ಶ್ರುತಸ್ಯಾಪಿ ಯಥಾರಾಜ್ಞಂ ಸ್ವಾನಂ ಜಯ ಪರಾಜಯೌ. ಭಗವಂತನ ಮಹಿಮೆ ಎಲ್ಲ ಕಡೆಯೂ ಇದೆ. ಭಗವಂತನ ಹರಿಯ ನಾಮವೇ ಎಲ್ಲ ಕಡೆ ಇದೆ. ಬೇರೆ ಕಡೆ ನಾವು ಬೇರೆ ಬೇರೆ ಹೆಸರಲ್ಲಿ ಕೇಳಿದರೆ ಅದರಲ್ಲಿ ಭಗವಂತನೇ ಇದ್ದಾನೆ ಎಂಬತಕ್ಕಂಥ ನಿಶ್ಚಯ ಜ್ಞಾನವನ್ನು ಇಟ್ಟುಕೊಂಡಿರಬೇಕು. ಅದೇ ನಮಗೆ ಜಯವನ್ನು ತಂದುಕೊಡುತ್ತೆ ಎಂದು ಅರ್ಥ. ಯುಗತ್ರಯಾವತಾರೇಣ ತ್ರಿಯುಗಶ್ಯೇತಿ ಕಥ್ಯತೆ. 3 ಯುಗದಲ್ಲಿ ಅವತಾರವನ್ನು ತ್ರಿಯುಗ ಅಂತ ಹೆಸರು. ವಿಶೇಷ ಕಾರ್ಯಮುದ್ದಿಷ್ಟಂ ವಿಶೇಷ ದೃಶ್ಯತೆ ಯತಃ ಚಕ್ರೇ ನಾರಾಯಣ ಸಾಕ್ಷಾತ್ ಹಿಂಸಗ್ನಂ ಕಲ್ಪಮಾತ್ಮಜಂ ಭಸ್ಯ ರೂಪಾದಿನಾನಾತ್ಮಂ ದೃಷ್ಟಿವದ್ ಯನ್ನಿರರ್ಥಕಂ ಭೂತೇಶ ಹರಿರಿತ್ಯೇವ ಹರಿಯ ಪರ್ಯಂತಕ ಸರ್ವಭೂತೇಶ್ಚ ಹರೇಃ ಪೂಜಾ ಕಾರ್ಯ ಆತ್ಮವೇದಿಭಿಃ. ಪೂಜೆಗೆ ಅರ್ಹವಾಗಿರ್ತಕ್ಕಂಥ ಕೇವಲ ಭಗವಂತ ಮಾತ್ರ. ಅವರ ಅನುಚರಣ ದೇವತೆಗಳು ಈ ಅನುಸಂಧಾನವೇ ಇರಬೇಕು. ಅಲೌಕಿಕಂ ಚ ಶಾಸ್ತ್ರೀಯಂ ಕರ್ತವ್ಯಂ ಲೌಕಿಕಂ ಕುತಃ ಲೋಕಾರ್ಥಂ ಶಸ್ತ್ರಃ ಯಾತೆ ನಿರಯಂ ಸ್ವ ಇತರಂ ಸುರಾನ್ ಉಪಪಾದಯೇತ್ ಪರಾತ್ಮಾನಂ ಜೀವೇಭ್ಯೋ ಪದೇ ಪದೇ ಬೇರೇನೈವ ನ ವೈ ತಸ್ಮಾತ್ ಪ್ರಿಯೋ ವಿಷ್ಣು ಕಶ್ಚನ ನಿತ್ಯೋ ಉದಯಸ್ಥ ಯೋಗಶಕ್ತಿರನಪೇಕ್ಷಂ ಪರಂ ಯತಃ ನಿತ್ಯಸ್ವರೂಪಭೂತಾಪಿ ಬಹಿಫಲ ವಿವರ್ಜನಾತ್ ಅಕರ್ಮೇತ್ಯುಚ್ಯತೆ ಯದ್ವನ್ನೋಕ್ತಂ ಫಲ ವಿವರ್ಜಕಂ. ಫಲಾಪೇಕ್ಷೆ ಇಲ್ಲದ ಭಗವನ್ ಮಹಿಮೆಯನ್ನು ತಿಳ್ಕೊಂಡಾಗ ಅದೇ ನಿಜವಾದ ತಪಸ್ಸು ಎನಿಸಿಕೊಳ್ಳುತ್ತದೆ. ಅಂತರ್ಹಿರಣ್ಯಕಾದೀನಂ ಭಕ್ತಿರಸ್ಯೇವ ಕೇಶವೇ ಅಸುರಾವೇಶ ತತ್ವಜ್ಞಾನ ಹರಿಸ್ತೋತ್ರಣಾನ್ ವಿಶಂತಿ ಚ ಪರಾ ಅಪರೇಷು ಯಸ್ಮಾತ್ ತ್ವಂ ವ್ಯಾಪ್ತೋ ವಿಷ್ಣು ಸನಾತನ ತಸ್ಮಾತ್ ನ ವ್ಯತಿರಿಕ್ತಂ ತದಾದಿತ್ಯಾಹು ವೇದವಾದಿನಃ. ಭರದ್ವಾಜೋ ಮರುದ್ವಿಷ್ಯೋ ಮೃತೋ ಜಾತೋ ದ್ವಯೋರ್ಯತಃ ಸ್ವತಂತ್ರತ್ವಾತ್ ಸ್ವತತ್ವಾಚ್ಛ ಸ್ವನಾಮ ವಿಷ್ಣುರುಚ್ಯತೆ. ಭಗವಂತ ಸ್ವ ಅಂತ ಹೇಳಿದರೆ ಸ್ವತಂತ್ರ ಎಂಬುದರಲ್ಲಿ ಸ್ವ ಎಂಬತಕ್ಕಂಥದ್ದೇ ವಿಷ್ಣು ಎಂದು ಅರ್ಥ ಮಾಡಿಕೊಳ್ಳಿ. ಸ್ವ ಅಂದರೆ ಸುಖತ್ವ. ನಾಮರೂಪಾದ ವಿಷ್ಣು ನ ಶಕ್ಯಂ ನಾತು ಮಂಜಸ ತಥಾಪಿ ತತ್ವಸಾಧೇನ ಜಾನಂತಿ ಪರಮಶ್ರಯಃ. ಭಗವಂತ ಅನುಗ್ರಹದಿಂದ ಮಾತ್ರ ಭಗವಂತನ ಸ್ಮರಣೆ, ಭಗವಂತನ ನಾಮವನ್ನು, ಭಗವಂತ ಅರ್ಥವನ್ನು ತಿಳಿಯಲು ಸಾಧ್ಯ. ಪ್ರಕೃತ್ಯಾದೇಹೇ ತದ್ವಶ್ಯತ್ವಾತ್ ಪ್ರಕೃತಾದಿ ಉದೀರ್ಯತೆ ಯಥಾರಾಜ್ಞಾ ಪ್ರತ್ಯಕೃತ್ವಾತ್ ಸ್ವಯಂ ಕರ್ತೆ ಉದೀರ್ಯತೆ ಯಥಾ ದೇಹಂ ಸ್ವತಂತ್ರತ್ವಾತ್ ಸ್ವಯಂ ಇತ್ಯಾಹುರಂತ. ಹೇಗೆ ರಾಜರ ಭಟರು ಮಾಡಿದರೆ ರಾಜರ ಕರ್ತವ್ಯ ಅಂತ ಹೇಳ್ತೀವೋ ಹಾಗೆ
ದೇವತೆಗಳಿಂದ ಪ್ರಕೃತಿಗಳಿಂದ ನಡೀತಕ್ಕಂಥ ಸರ್ವ ಕಾರ್ಯವೂ ಭಗವಂತನದು. ಅಪುನರಾಭವ ಮಾತ್ರಸ್ತು ಹರಿಸಾಮೀಪ್ಯಮೃತಂ ತತ್ರಾಪಿ ಸ್ಪರ್ಶಯೋಗ್ಯತ್ವಂ ಯಥಾ ವೇದವಿದೋ ವಿದುಃ. ಆವೇಶ ವಾಸುದೇವಾದೌ ದೇಹಾದಾನಂ ಹರೇ ಸ್ಮೃತಂ ದೇಹಾದಾನಂ ತದನ್ಯೇಷಂ ಜನ್ಮ ಇತಿ ಕವಿಯೋ ವಿದುಃ. ತಥಾಪಿ ಅಸುರಮೋಹಾಯ ಗ್ರಂಥೇಷು ಬಹುದೇವತೆ. ಭಕ್ತ್ಯಾ ಹಿ ನಿತ್ಯಕಾಮಿತ್ವಂ ನ ತು ಭಕ್ತಿಂ ವಿನಾ ಭವೇತ್ ಅತಃ ಕಾಮಿತಯಾ ವಾಪಿ ಮುಕ್ತಿರ್ಭಕ್ತಿಮತಾಂ ಹರೌ. ಸ್ನೇಹಭಕ್ತೌ ಸದಾ ದೇವ ಕಾಮಿತ್ವೇನ ಅಪ್ಸರಸಿ ಯಃ ಕಾಶ್ಚಿತ್ ಕಾಶಿನ್ ಕಾಮೇನ ಭಕ್ತ್ಯಾ ಕೇವಲೈವ ತು ಮೋಕ್ಷಮಾಯಂತು ನಾಣ್ಯೇವ ಭಕ್ತಿಂ ಯೋಗ್ಯಂ ವಿನಾ ಕ್ವಚಿತ್. ಬ್ರಹ್ಮ ಈಶಾ ಇಂದ್ರಾದಿ ಸನ್ನಾಮ್ನಂ ಯೇ ಅರ್ಥಭೂತಗುಣಮತಃ ಪೂರ್ತಿ ಆಶ್ರಿತತ್ವಪ್ರದುಷ್ಟಂ ಪ್ರಮುಖಾಃ ತೇ ಹರೇ ಸದಾ. ಅತಸ್ತು ಸರ್ವನಾಮೌತೌ ಸರ್ವಕರ್ತಾ ಚ ಕೇಶವಃ. ಆಧಾರ ಪ್ರಕೃತೆ ವಿಷ್ಣು ನಾಧಾರಸ್ತು ಹರೇ ಕ್ವಚಿತ್ ತಥಾ ಅಪಿ ಅವ್ಯಕ್ತಗೋ ಯದ್ವತ್ ದೃಶ್ಯತೆ ಮಂದಚೇತಸಂ. ಭಗವಂತ ಎಲ್ಲರಿಗೂ ಆಧಾರವಾಗಿದ್ದಾನೆ, ಆದರೆ ಭಗವಂತನಿಗೆ ಆಧಾರ ಯಾರೂ ಇಲ್ಲ, ತನಗೆ ತಾನೇ ಆಧಾರ. ವೃತೆ ದ್ವೇ ಬ್ರಹ್ಮಣಿ ಕಸ್ಯೋ ಮನೋ ಯಾತೆ ವಶಂ ಕ್ವಚಿತ್ ಶ್ರೀಯಂ ಸರಸ್ವತಿಂ ವಾಪಿ ಯಾತಿ ವಾ ತತ್ಪ್ರಸಾದತಃ. ಸಮಾಹಿತೇಪಿ ಜೀವೇನ ವಿಕ್ಷಿಪ್ತೆ ವಾ ನೋತು ಕ್ವಚಿತ್ ವಿಶೇಷ ವಿದ್ಯತೆ ವಿಷ್ಣೋಃ ತಥಾಪಿ ತು ಸಮಾಹಿತೆ ಪ್ರೀತೋ ಭವತಿ ವೈ ನಿತ್ಯಂ ಸರ್ವಜನ್ಮಕೃತೋಪಿ ಚ. ಅಜಾತೋ ಜಾತವದ್ ವಿಷ್ಣು ಅಮೃತಃ ಅಮೃತವತ್ ತತಃ ಮಾಯೆಯ ದರ್ಶಯ ನಿತ್ಯಂ ಅಜ್ಞಾನಂ ಮೋಹನಾಯ ಚ. ಈ ರೀತಿಯಲ್ಲಿ ಭಗವಂತನೇ ಹುಟ್ಟಿಲ್ಲದಿದ್ದರೂ ಹುಟ್ಟಿದಂತೆ, ಅಮೃತನಾದರೂ ಮೃತನಾದಂತೆ ತೋರಿಸುವುದು ಕೇವಲ ಸುರಮೋಹಕ್ಕಾಗಿ ಎಂದು ಭಾಗವತದಲ್ಲಿ ತಿಳಿಸಿ ನಿನ್ನೆ ಬ್ರಹ್ಮಸೂತ್ರ ಭಾಷೆಯಲ್ಲಿ ಉಕ್ತವಾಗಿರತಕ್ಕಂಥ ಪಾದ್ಮವಾಕ್ಯಗಳನ್ನು ತಿಳಿಸುತ್ತಾ ಇದ್ದಾರೆ. ಚೇತನ ಸುದ್ಯುಗಾ ಪ್ರೋಕ್ತ ಜೀವಾತ್ಮೇತಿ ಪ್ರಭೋ ಜೀವ ಬ್ರಹ್ಮಾದಿಯ ಪ್ರೋಕ್ತ ಆತ್ಮೇಕೇಸು ಜನಾರ್ದನ. ಇತರೇಷು ಆತ್ಮಶಬ್ದಸ್ಸು ಸೋಪಚಾರ ವಿಧೀಯತೆ. ತಸ್ಮಾದಾತ್ಮನೋ ನಿರ್ಗುಣಸ್ಯ ಜ್ಞಾನಾತ್ ಮೋಕ್ಷ ಉದಾಹೃತಃ. ಸ್ವಗುಣಸ್ತ್ವಾಪರೇ ಪ್ರೋಕ್ತ ಸ್ವಜ್ಞಾನೇವ ವಿಮುಚ್ಯತೆ. ಪರೋ ಹಿ ಪುರುಷಃ ವಿಷ್ಣೋಃ ತಸ್ಮಾನ್ಮೋಕ್ಷಸ್ಮೃತಃ. ಭಗವಂತನೇ ಸರ್ವೋತ್ತಮ, ಬೇರೆಯವರು ಅಸ್ವತಂತ್ರರು ಎಂಬುದು ನಿಶ್ಚಯ ಜ್ಞಾನ ಬೇಕು. ಶುಭಂ ಪಿಬತ್ಯಸೋ ನಿತ್ಯಂ ನ ಶುಭಂ ಸ ಹರಿ ಪಿಬೇತ್ ಪೂರ್ಣಾನಂದಮವ್ಯಸ್ಯ ಚೇಷ್ಟಾ ನ ಜ್ಞಾಯತೆ ಕ್ವಚಿತ್. ಭಗವಂತ ಪೂರ್ಣ ಆದರೂ ಭಕ್ತರು ಕೊಟ್ಟಂಥ ಪದಾರ್ಥ ಸ್ವೀಕರಿಸುತ್ತಾನೆ ಅನುಗ್ರಹ ರೂಪವಾಗಿ ಎಂದರ್ಥ. ಪೃಥಗ್ ವಕ್ತುಂ ಗುಣಾತ್ ತಸ್ಯ ನ ಶಂಕ್ಯಂತೆ ಅಮಿತತತ್ವತಃ. ಯತೋ ಅತೋ ಬ್ರಹ್ಮಶಬ್ದೇನ ಸರ್ವೇಷಾಂ ಗ್ರಹಣಂ ಭವೇತ್. ಏತಸ್ಮಾತ್ ಬ್ರಹ್ಮಶಬ್ದೋಯಂ ವಿಷ್ಣೋರೇವ ವಿಶೇಷಣಂ. ಅಮಿತಾ ಹಿ ಗುಣಾ ಯಸ್ಮಾನ್ ಅನ್ಯೇಷಾಂ ಅಮೃತೆ ವಿಭುಂ. ನಿತ್ಯಾಚೇನ ಶಯನಾದಾದಿರೇಕ ಏಕ ಏವ ಹರಿಸ್ಮೃತಃ. ಅಶನಾಯಾದಿಕಾನನ್ಯೇ ತತ್ಪ್ರಸಾದ ಉತ್ತರಂತಿ ಹಿ. ಪರಸ್ಯ ವಾಚಕಶಬ್ದಸ್ಯ ಸಮಾಕೃಷ್ಯೇಷ್ವಪಿ ವ್ಯವಹ್ರಿಯತೆ ಸತತಂ ಲೋಕ ವೇದಾನುಸಾರತಃ. ಲೋಕದಲ್ಲಿ ವೇದದಲ್ಲಿ ಅನುಸಾರವಾಗಿ ಏನು ನಡೀತಿದೆ, ವೇದದಲ್ಲಿರ್ತಕ್ಕಂಥ ಶಬ್ದಗಳೇ ಭಗವಂತನ ಶಬ್ದಗಳನ್ನೇ ನಾವು ಇಲ್ಲಿ ಪ್ರಯೋಗ ಮಾಡುತ್ತಿದ್ದೇವೆ, ವ್ಯವಹರಿಸುತ್ತಿದ್ದೇವೆ ಎಂದರ್ಥ. ಕೃಷ್ಣದ್ವೈಪಾಯನ ತಾಂ ಏಕದೇಶವಿದೋ ಪರೇ ವದಂತಿ ತೇ ಯಥಾ ಪ್ರಾಜ್ಞಂ ನ ವಿರೋಧ ಕಥಂಚನ. ಶ್ರೂಯತಾ ಸ್ಮೃತಿಯಶ್ಚೈವ ಯುಕ್ತಿಯಶ್ಚೇಶ್ವರಂ ಪರಂ ವದಂತಿ ತದ್ವಿರುದ್ಧಂ ಯೋ ವದೇತ್ ತಸ್ಮಾನ್ ನ ಚಾಗಮಃ. ಪ್ರತ್ಯಕ್ಷತ್ವಂ ಹರೇ ಜನ್ಮ ನ ವಿಕಾರ ಕಥಂಚನ. ಪುರುಷ ಪ್ರಕೃತಿ ಕಾಲೋ ಮಹಾನ್ ಇತ್ಯಾದಿಷು ಕ್ರಮಾತ್ ವಿಕಾರಿ ಏವ ಜನನಂ ಪುರುಷೇ ತದ್ವಿಶೇಷಣಂ.
परतन्त्रविशेषो हि विकार इति केतितः अनुरूपक्रमः सृष्टौ प्रतिरूपलये क्रमः इति क्रमेण भगवान् सृष्टिसंहारकृद्धरिः अचिन्त्येयचित् ईशशक्तैव एको अवयववर्जितः आत्मानं बहुधा कृत्वा क्रीडति योगसम्पदा सर्वनाम्नां च रूपाणां व्यवहारेषु केशव एक एव इतः सृष्टा ब्रह्माद्यास्तदावन्तरा नारायणप्रसादेन सम्यग्ज्ञानचक्षुषः अत्यन्तदुःखतल्लीनां तस्मै अशेषसुखवर्जितान् नित्यमेव तथा भूतं विषयांतो गणान् बहून् निरद्वेषां दुःखश्चानित्यानन्देकभागिनः पश्यत्त्रिविधा ब्रह्म साक्षादेव चतुर्मुखः नहि त्वा बुद्धिभक्तिस्तु स्नेहपूर्वाभिधीयते तयैव मुच्यते सम्यक् ಜೀವರೂಪಂ ಸುಖಾಧಿಕಂ ಭಕ್ತಿಯ ಮಹಿಮೆ ಭಕ್ತಿಯ ರೂಪವನ್ನು ತಿಳಿಸಿಕೊಟ್ಟಿದ್ದಾರೆ अलौकिकापि ज्ञानात् तद्विच्छादेव पण्यते ज्ञापनार्थाय लोकस्य यथा राजेव देवराट् ऐश्वर्यत् परमाद्विष्णो भक्त्यादीनामादितः ब्रह्मादीनं सुपपन्नं हि आनन्दादेवी चित्तता सम्पूर्णगुणोपासन ब्रह्म सम्पूर्णानन्दभक् भवेत् ಇತರೇತ ಯಥಾ ಯೋಗಂ ಸಮ್ಯಕ್ ಮುಕ್ತೋ ಭವಂತಿ ಬ್ರಹ್ಮದೇವರು ಪೂರ್ಣವಾಗಿ ಉಪಾಸನೆ ಮಾಡುತ್ತಾರೆ, ಇತರರು ಅವರ ಯೋಗ್ಯತಾನುಸಾರವಾಗಿ ಮಾಡುತ್ತಾರೆ ಎಂದರ್ಥ. ನ ನಿಷಿದ್ಧ ನಿವರ್ತೇತ ಪೂರ್ಣಜ್ಞಾನ ಫಲೇಚ್ಛೆಯ ಧರ್ಮಸ್ವರೂಪ ಚಿತ್ರಾದೋ ಯೋ ದೇವ ಮನೋಗತಃ ಸಯೇವ ಧರ್ಮವಿಜ್ಞೇಯೋ ನಹಿ ಏತು ಲೋಕಸಂಹಿತ ಅನವಿಷ್ಟಮನಾರಭ್ಯಂ ಪುಣ್ಯಮಪ್ಯಸ್ಯ ನಶ್ಯತಿ किमु पापं परब्रह्मज्ञानिनो न संशयः यदुपास्ये पुमान् जीवन् यत्प्राप्य यच्च पश्यन्ति तृप्ताः तत्प्राप्नोति ಮೃತೇರನುಃ. ಇದೆಲ್ಲವೂ ಬ್ರಹ್ಮಸೂತ್ರ ಭಾಷ್ಯದಿಂದ ವಾಕ್ಯಗಳಾಗಿದೆ. ಇನ್ನು ಮಹಾಭಾರತದಲ್ಲಿ ಪರಮಃ ವಿಷ್ಣು ಏವಃ ಏಕಃ ಸ್ವಜ್ಞಾಂ ಮೋಕ್ಷಸಾಧನಂ. ಭಗವಂತನೇ ಪರಮೋತ್ತಮ, ಪರಮ ಅವನೇ ವಿಷ್ಣು. ಇದೇ ನಿಜವಾದ ಜ್ಞಾನ, ಇದೇ ಮೋಕ್ಷಕ್ಕೆ ಸಾಧನ. ಶಾಸ್ತ್ರಾಣಂ ನಿರ್ಣಯಕ್ಕೇಶಂ ತದನ್ಯೋ ಮೋಹನಾಯಿತ. ಇದೇ ಶಾಸ್ತ್ರದ ನಿರ್ಣಯ. ಇದು ಬಿಟ್ಟು ಬೇರೆ ಏನಿದ್ರೂ ಸಹ ಅದು ಕೇವಲ ಮೋಹನಕ್ಕಾಗಿದೆ ಎಂದು ತಿಳಿಯಿರಿ. ಜ್ಞಾನಂ ವಿನಾತು ಯಾ ಮುಕ್ತಿ ಸಾಮ್ಯಂ ಚ ಮಮ ವಿಷ್ಣುನ ತೀರ್ಥಾದಿಮಾತೃತೋ ಜ್ಞಾನಂ ಮಮ ಆಧಿಕ್ಯಂ ಚ ವಿಷ್ಣುತ ಅವೇದ್ಯಶ್ಚ ಅಸ್ಮದಾದೀನಾಂ ಮುಕ್ತಾನಾಂ ಹರಿಣಾ ತಥಾ ಇತ್ಯಾದಿ ಸರ್ವಮೋಹಾಯ ಕಥ್ಯಂತೆ ಪುತ್ರ ನಾಣ್ಯತಾ. ನವವಿಧ ಭಕ್ತಿ ಇದ್ದಂತೆ ನವವಿಧ ದ್ವೇಷವೂ ಇದೆ. ನವವಿಧ ದ್ವೇಷದ ರಹಿತವಾಗಿ ನವವಿಧ ಭಕ್ತಿಯನ್ನು ಮಾಡಬೇಕು. ನವವಿಧ ದ್ವೇಷಗಳು ಯಾವುವು ಎಂಬುದಕ್ಕಂಥದ್ದನ್ನು ಈ ಒಂದು ವಾಕ್ಯದಲ್ಲಿ ವಿವರಿಸಿದ್ದಾರೆ. ಭಗವಂತನೇ ಸರ್ವೋತ್ತಮ. ಅವನ ಸಮವಾಗಿ, ಅವನ ಅಧಿಕವಾಗಿ ಯಾರನ್ನೂ ತಿಳಿಯಬಾರದು. ಭಗವಂತನ ಆಜ್ಞಾನುಸಾರವಾಗಿ ದೇವತೆಗಳು ಅನೇಕ ಕಾರ್ಯಗಳು ಮಾಡುತ್ತಾರೆ. ಆಗ ಮಹಿಮೆಯನ್ನು ತಿಳಿಸಬೇಕೇ ಹೊರತು ಅದು ದೇವತೆಗಳನ್ನು ತಿಳಿಯಬಾರದು. ಅವರು ಶ್ರೇಷ್ಠ ಭಕ್ತರಿಂದ, ಆದ್ದರಿಂದ ಭಕ್ತರನ್ನೂ ನಾವು ಪೂಜ್ಯ ಭಾವನೆಯಿಂದ ಕಾಣಬೇಕು. ಆದರೆ ಜನರು ಏನು ಮಾಡ್ತಾರೆ, ಭಗವಂತನನ್ನು ಬಿಟ್ಟು ಬೇರೆ ದೇವತೆಗಳನ್ನು ಭಗವಂತನ ಅಧಿಕವಾಗಿಯೂ ಭಗವಂತನ ಸಮ ಎಂದು ಉಪಾಸನೆ ಮಾಡುವುದು ಕಾಮ್ಯತೆ. ಅದು ರಾಜಸುರ ಮತ್ತು ತಾಮಸರ ವಿದ್ಯೆಯಾಗಿದೆ. ಇದು ಯಾಕೆ ಭಗವಂತ ಹೀಗೆ ಮಾಡ್ತಾರಂದರೆ ಅಸುರ ಮೋಹನಾಯ. ಆದ್ದರಿಂದ ಎಚ್ಚೆತ್ತು ಭಗವನ್ ಮಹಿಮೆಯನ್ನು ತಿಳಿಯಬೇಕು. ಆದ್ದರಿಂದ ಪುರಂದರದಾಸರು ಪುರಾಣ ಪುರುಷೋತ್ತಮ ಅಂತ ಯಾಕೆ ಹೇಳಿದ್ರು ಅಂದರೆ, ಕೇವಲ ಪುರಾಣ 4 ಲಕ್ಷ ಶ್ಲೋಕಗಳಲ್ಲಿ ಭಗವಂತನ ಹೆಸರು ಮಾತ್ರ ಹಾದು ಹೋಗಿದೆ ಅಂತ ತಿಳಿಯಬೇಡಿ.
ಪ್ರತಿ ಅಕ್ಷರದಲ್ಲಿ, ಪ್ರತಿರೂಪದಲ್ಲಿ, ಪ್ರತಿಕ್ರಿಯೆಯಲ್ಲಿ ಭಗವಂತನೇ ಕಾಣಬೇಕು. ಎಲ್ಲ ಶಕ್ತಿಯೂ ಭಗವಂತನದೇ, ಬೇರೆಯವರೆಲ್ಲರೂ ನೆಪ ಮಾತ್ರ. ಇದೇ ಮುಖ್ಯ. ಆದ್ದರಿಂದ ಪುರಾಣ ಪುರುಷೋತ್ತಮ ಅಂದ್ರೇನು? ಪುರುಷೋತ್ತಮ ಎಂಬತಕ್ಕಂಥದ್ದು ಇಂದಿನಿಂದ ಆಗಿದ್ದಲ್ಲ, ಮುಂದೆ ಆಗತಕ್ಕಂಥದ್ದಲ್ಲ. ಪುರಾಣ ಅತಿ ಪ್ರಾಚೀನ ಕಾಲದಿಂದಲೂ, ಅನಾದಿ ಕಾಲದಿಂದಲೂ ಅವನೇ ಪುರುಷೋತ್ತಮ. ಇದನ್ನು ನಾವು ಸದಾ ನೆನೆಯಬೇಕು, ಅನುಭವಿಸಬೇಕು ಮತ್ತು ಇನ್ನೊಬ್ಬರಿಗೂ ಹೇಳಬೇಕು. ಈ ವಿಶೇಷ ಅನುಸಂಧಾನಕ್ಕೋಸ್ಕರವಾಗಿ ಪುರಾಣ ಪುರುಷೋತ್ತಮ ಎನ್ನುವಾಗ ಎಲ್ಲ ಪುರಾಣದಲ್ಲೂ ಸಹ ಬಂದಿರತಕ್ಕಂಥ ಪುರುಷೋತ್ತಮತ್ವವನ್ನು ಎತ್ತಿ ಹಿಡಿಯುವುದೇ ಪುರಂದರದಾಸರ ಧ್ಯೇಯವಾಗಿದೆ. ಆದ್ದರಿಂದ ಪುರಾಣ ಪುರುಷೋತ್ತಮ ಎಂದು ತೋರಿಸಿದ್ದಾರೆ. ನಾವು ಇದುವರೆಗೂ 3 ಸಾತ್ವಿಕ ಪುರಾಣದಲ್ಲಿ ಬಂದಿರತಕ್ಕಂಥ ಪುರಾಣ ಪುರುಷೋತ್ತಮ ಚಿಂತನೆಯನ್ನು ಮಾಡಿದೆವು. ಇನ್ನೂ 15 ಪುರಾಣಗಳ ಚಿಂತನೆಯನ್ನು ಶ್ರೀ ಪುರಂದರದಾಸರೇ ಮಾಡಿಸಬೇಕು. ಎಲ್ಲವನ್ನೂ ನಮಗೆ ಕಿಂಚಿತ್ ಜ್ಞಾನರೂಪವಾಗಿ ನಮ್ಮ ಬುದ್ಧಿಯಲ್ಲಿ ಸ್ಥಿರವಾದರೆ ಸರ್ವದೇಶ ಸರ್ವಕಾಲಕ್ಕೂ ಸ್ಥಿತನಾಗಿರತಕ್ಕಂಥ ಭಗವಂತನ ಆರಾಧನೆಗೆ ಅದು ಬಹಳ ನೆರವಾಗುತ್ತೆ. ಅದೇ ಕಾರಣದಿಂದ ಶ್ರೀ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದು ತೋರಿಸಿದ್ದಾರೆ. ಇದರ ವಿಶೇಷ ಮಹಿಮೆಯನ್ನು ಎಲ್ಲರೂ ಅತಿ ಶ್ರದ್ಧೆಯಿಂದ ತಿಳಿಯುವಂತಾಗಿರಬೇಕು. ತಿಳಿಯಿರಿ, ತಿಳಿದಿಂದ ಸಂತೋಷ ಪಡಿರಿ. ಇದು ಪುರಂದರದಾಸರ ವಿಶೇಷ ಅನುಗ್ರಹ. ಅವರು ನಮ್ಮೆಲ್ಲರ ಮೇಲೆ ಅನುಗ್ರಹ ರೂಪದಿಂದ ಈ ಶಬ್ದವನ್ನು ಮಾಡಿ ತೋರಿಸಿದ್ದಾರೆ. ಇದರ ಮಹಿಮೆಯನ್ನು ನಾವು ಕಿಂಚಿತ್ ತಿಳಿತಾ ಇದ್ದೇವೆ. ಇದು ಪುರಂದರದಾಸರೇ ನಮಗೆ ಹೇಳ್ತಾ ಇರುವುದು. ಇದರಿಂದ ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಪುರಂದರ ಸಂಪ್ರೀತನಾಗಲಿ. ಇದು ನಮಗೆ ಒದಗಿದ್ದು ಹೇಗೆ ಸಾಧ್ಯವಾಯಿತು ಅಂದರೆ ನಮ್ಮ ಮಾತಾಪಿತರು ಮಾಡಿದ ಯೋಗ್ಯ ಫಲದಿಂದ ಮತ್ತು ಅವರ ಅನುಗ್ರಹ ರೂಪದಿಂದ, ಗುರು ಹಿರಿಯರು ನಮ್ಮ ಮೇಲೆ ಮಾಡಿದ ಅನುಗ್ರಹ ರೂಪದಿಂದ, ನಮ್ಮಲ್ಲೇ ಇರುವ ತತ್ವಾಭಿಮಾನಿ ದೇವತೆಗಳ ಅನುಗ್ರಹದಿಂದ ಮತ್ತು ಭಾರತೀಪತಿ ಮುಖ್ಯ ಪ್ರಾಣ ಶ್ರೀ ವಾಯುದೇವರ ವಿಶೇಷ ಅನುಗ್ರಹದಿಂದ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರನಾದ ಭಗವಂತ ಲಕ್ಷ್ಮೀನಾರಾಯಣ ವಿಶೇಷ ಅನುಗ್ರಹ ರೂಪದಿಂದ ಇದು ಸಾಧ್ಯವಾಗಿದೆ. ಆದ್ದರಿಂದ ಇವರೆಲ್ಲರಿಗೂ ಸಹ ನಾವು ಭೂಯಿಷ್ಠಾಂತೆ ನಮೋಕ್ತಿ ಮುದೆ ಮಾ ಎಂದು ಹೇಳಿ ವಿನಮ್ರಿಸೋಣ. ಮತ್ತೆ ಮುಂದಿನ ಪುರಾಣವನ್ನು ಅವಲೋಕಿಸೋಣ. ಅಲ್ಲಿ ಪುರಾಣ ಪುರುಷೋತ್ತಮನನ್ನು ಹೇಗೆ ತಿಳಿಸಿದ್ದಾರೆ ಶ್ರೀ ಪುರಂದರದಾಸರು ಎಂಬತಕ್ಕಂಥದ್ದನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಭಾರತೀಯರ ಮುಖ್ಯ ಪ್ರಾಣ ಅಂದರೆ ಶ್ರೀಕೃಷ್ಣ. ಹರಿ ಓಂ, ಹರಿ ಓಂ, ಹರಿ ಓಂ.